ನಮಸ್ಕಾರ ಸರ್. ಇವ್ರದ್ರಿ ಈ ರೈತರದ್ರಿ ನಸ್ಲಾಪುರದವ್ರಿ ಇವ್ರ ಹಿಂದಿನ ವಿಡಿಯೋದಾಗ್ರಿ ಇವ್ರ ಪ್ರತಿ ವರ್ಷ 95 ಎವರೇಜ್ ಕಬ್ಬಿನ ತೆಗಿತಾರತ್ತ ನಾವ್ ತೋರ್ಸಿದೇವ್ರಿ. ಯಾವ ಕಾರಣಕ್ಕಾಗಿ ಇವ್ರು 95 ಟನ್ ತೆಗಿತಾರಂದ್ರ ಇವ್ರದ ಮತ್ತೊಂದ್ ಪ್ಲಾಟ್ ಐತ್ರಿ. ಆ ಪ್ಲಾಟ್ಕ್ ನಾವ್ ಈಗ ವಿಸಿಟ್ ಬಂದೇವ್ರಿ. 2 ತಿಂಗಳ ಕಬ್ಬ ಐತ್ರಿ ಅದ. ಇದ್ರಾಗ ಅಂತರ್ ಬೆಳೆ ಈಗಾಗಲೇ ಈಗ ಕಡ್ಲಿ ಹಾಕಿದಾರ. ಇದು ನೋಡ್ರಿ, ಈಗ 2 ತಿಂಗಳ ಕಬ್ಬ ಐತ್ರಿ. ಮತ್ತ ಇವ್ರ ಏಕ ಡೋಳ ಮಾಡ್ತಾರ್ರಿ. ಇದ ಸಸಿ ತಂದದ ಅಲ್ರಿ, ಇದ ಸಸಿ ಹಚ್ಚಿಲ್ರಿ ಕಾಕ. ಇದ ಏಕ ಡೋಳ ನೀವು ಹಚ್ಚಿದ್ರಿ ಕಾಕ. ಇದ ಏಕ ಡೋಳ ಅಂದ್ರ ಇದು ಯಾವ ಟೈಪ್ ಇದು ಮಾಡಿದಿರಿ, ಮತ್ತ ಇದ ಕಬ್ಬ ಹಚ್ಚಕ್ಕಿಂತ ಮುಂಚೆ ಈಗ ನೀವು ಏನೇನ್ ಹಾಕಿರಿ ಅನ್ನೋದ ನಮ್ಮ ರೈತರಿಗೆ ಜರ ತಿಳಿಸ್ರಿ ಮಾಹಿತಿ. ನೋಡ್ರಿ, ಫಸ್ಟ್ ಕ ಲಾವಣಿ ನಾವ ಜೂನ್ ಕ ಕೋರ್ಟೆ ಹಾಕಿದ್ವಿ. ಕೋರ್ಟೆ ಒಂದ್ ಇದು ಭುಜದ ಬರಬರ ಕೋರ್ಟೆ ಬತ್ತು. ಕೋರ್ಟ್ ಬಂದ್ ಬಳಕ ಅದನ್ನ ಕೋರ್ಟೆ ಎಲ್ಲ ಮುರಿದ ಏನು ಬೋದ್ ಮಾಡ್ಕೊಂಡಿರಿ ಸಾಲಿನಾಗ ತುಂಬಿ. ಮುಂದ 8-10 ದಿವ್ಸ ಬಿಟ್ಟ ಲಾವಣಿ ಮಾಡ್ಕೊಂಡಿರಿ. ಅದ ಕಣ್ ಕಡ್ದ ಲಾವಣಿ ಮಾಡಿದಿರಿ. ಆಯ್ತಾ, ಲಾವಣಿ ಮಾಡಿದ ಬಳಕ ಒಮ್ಮೆ ಮೊದಲ ಫಸ್ಟ್ ಕ ಒಂದ್ 1.25 ಎಕರೆ 3 ಚೀಲ DAP, 2 ಚೀಲ ಪೊಟ್ಯಾಶಿ, ಮತ್ತ ಜಿಂಕ, ಫೆರಾಸ, ಮತ್ತ ಬೋರಾಣ, ಮತ್ ಸಲ್ಫರ್ ಇವೆಲ್ಲಾ ಹಾಕೊಡಿ. ಕಂಪಲ್ಸರಿ ನಿಮ್ಗೆ ಹೇಳ್ತಾನ್ರಿ 10-15 ಕಿಲೋ ಇದ್ ಹಾಕಬೇಕು. ಯಾವ್ದ್ರಿ? ಸಲ್ಫರ್. ಇದ್ರ ಜೊತೆ ಮುಂದ ನಿಮ್ಗೆ ಹೇಳ್ತಾನ್ರಿ ಕಬ್ಬ ಹರಿಗೆದ ಬಳಕ ಬಿ ಅದನ್ನ ಹಾಕಬೇಕು. ಆಯ್ತಾ, ಅದ್ರ ಬಳಕ ಈಗ ಪೈಲಾ ಫಸ್ಟ್ ಕ ಇದನ್ನ ಹಿಂಗ ಲಾವಣಿ ಮಾಡಿದ್ವಿ. ಲಾವಣಿ ಮಾಡಿದ ಬಳಕ 8 ದಿನ ಬಿಟ್ಟ ಕಡ್ಲಿ ಹಾಕಿದ್ವಿ. ಈ ಕಡ್ಲಿ ಹಿಂಗ್ ಬಂದೈತಿ. ಮುಂದ ಇದನ್ನ ಕಡ್ಲಿ ನಾವ್ ಈಗ ಅದನ್ನ ಮುರಿಯಾರ್ದೇವು. ಮತ್ತ ಈಗ ಸದ್ದ ನಿಮ್ಗೆ ಹೇಳ್ತಾನ್ರಿ ಪೈಲಾ ಒಮ್ಮೆ ಲಾವಣಿ ಹಾಕಿದ್ರಿ. ಹಾಕಿದ ಬಳಕ 2ನೇ ಡೋಸ್ ಒಟ್ಟ 1.5 ಚೀಲ ಹಿರಿಯ ಹೋಗತ್ತವ್ರಿ. 1.5 ಚೀಲ ಹಿರಿಯ 1.5 ಚೀಲ ಹಿರಿಯ ಆದ ಬಳಕ ಮುಂದ ಮೊನ್ನೆ 3 ಚೀಲ 2 ಚೀಲ ಸಂಪೂರ್ಣ, 1 ಚೀಲ ಸಲ್ಪೇಟ ಕೂಡ್ಸಿ ಇದಕ್ಕ ಹಾರಿ ಸಾಯದಿಂದ ಹಾಕಿದೇವ್. ಹರಿ ಈಗ ಕಾಕ ಇಲ್ಲಿ ತೋರ್ಸಲ್ಲ. ಈಗ ರೈತರಿಗೆ ಯಾವ ಇದ್ರಾಗ ಎಲ್ಲಿ ಹಾರಿ ಹೊಡಿಬೇಕ್ರಿ? ಇದು ಬಡದಲ್ಲಿ ಈಗ ನಡುಕ ಈಗ ನಡುಕ ಹಾರಿ ಹೊಡಿಯೋದ್ರಿ. ಈ 2 ಗಡ್ಡಿ ನಡುಕರಿ ಹಿಂಗ್ 1.5 ಕೋಟಿಗೆ ಒಂದೊಂದ್ ಇದಾವ್ರಿವ. ಇವ್ ನಡುಕ್ ಹೊಡ್ಕೊತ ಹೋಗೋದ್ರಿ. ಇವ್ರಿ ನೀವು ಏಕ ಡೋಳ ಅಂದ್ರ ಈಗ ಒಂದ ಕಣ್ಣಿನ ಕಬ್ಬರಿ ಇದ್ ಕಾಕ. ಒಂದ್ ಕಬ್ಬಿನ ಇದ 1.5 ಫೂಟ್ ಇಟ್ಟಿದ್ರಿ ಇದನ್ರಿ. ಈಗ ಈ 2 ಸೆಂಟರ್ದಾಗ ಈಗ ಒಂದ್ ಹಿಂಗ ಹಾರಿ ಬಿಡ್ಬೇಕನ್ರಿ ಇದು? ಹಾ ರೀ. ಅಂತ ಈಗ ಮರಿ ಸಂಖ್ಯೆ ರೀ ಇದು 2 ತಿಂಗಳ ಕಬ್ಬ ಅಲ್ರಿ ಕಾಕ? ಇದು 2 ತಿಂಗಳ ಕಬ್ಬ. ಈಗ ಮರಿ ಸಂಖ್ಯೆ ರೀ 1 2 3 4 5 6 7 8 9 10 11 ಮರಿ ಈಗ ಸದ್ಯ ಈಗ ಕಬ್ಬದಾವ್ರಿ ಇವು. ಇದನ್ನ ನೀವು ತೆಗಿತೀರೋ? ಇದು ಮದರ್ ಶೂಟ್ ತೆಗಿತೀರೋ ಏನ? ತೆಗಂಗಿಲ್ರಿ. ಇದು ಹಿಂಗ ಇರ್ತೈತ್ರಿ. ಹಿಂಗ ಆಯ್ತ್ರಿ. ಅದ್ರಿ ಈಗ ಹರಗುಕ್ಕಿಂತ ಮೊದಲ ಈಗ ಇದನ್ನ ಹರಿಯಲ್ಲೇ ಬಡ್ತೀರಿ. ಇನ್ 2 ದಿವ್ಸ ಲಾಗುಡಿ ಹಾಕ್ತಿರಿ ಕಾಕ? ಇದಕ್ಕ ಲಾಗುಡಿ ಕಡ್ಲಿ ಮುರಿದ್ ಹೋಗ್ತೇವ್ರಿ. ಇನ್ನ ಇದ್ ಮಾಡಿದ ಬಳಕ ರೀ ಕಬ್ಬ ಹರಗುತ್ನಾಗ ಬೋರ್ಯಾನ್ ಮಾಡ್ತೇವ್ರಲ್ಲ ಅವಾಗ ಲಾಗುಡಿ ಅಷ್ಟು ತನಕ ಏನೋ ಮಾಡಂಗ. ಈಗ ಸ್ಪ್ರೇ ಹಂಗ್ ಕೊಟ್ಟಿದ್ದೀರಿ? ಸ್ಪ್ರೇ ಪೈಲಾ ಇದ್ರಿ ಕ್ಲೋರೋ ಮತ್ತ ಇದ ಸಂಪೂರ್ಣ ಇದ 19 ಸಿಗ್ತೈತಲ್ಲ ಇದು, ಮತ್ತ ಗಂಧಕ ಮತ್ತ ಹೆಮಿಕೈಸಿಡ ಹಿಂಗ್ ಕೂಡ್ಸಿ ಒಂದ್ ಡ್ರಿನ್ಸಿಂಗ್ ಮಾಡಿದ್ರಿ. ಡ್ರಿನ್ಸಿಂಗ್ ಮಾಡಿದ ಬಳಕ ಈಗ ಏನ್ ಮಾಡಾರ್ದೇವ್ರಿ, ಮತ್ತ ಅದ ಇದನ್ನ ಮ್ಯಾಗ ಒಂದ್ ಸ್ಪ್ರೇ ತಗೊಂಡ್ರಿ. ಒಂದ್ ಸ್ಪ್ರೇ ತಗೊಂಡ್ರಿ. ಅದ್ರ ಬಳಕ ಮತ್ತ ಈಗ ಸದ್ದ ಮತ್ತ ಒಂದ್ ಟಾನಿಕ್ ತಗೊಂಡ ಇದನ್ನ ಮಾಡಿದೀವಿ. ಇದ್ರಿ ಈಗ ನೀವು ಡೈರೆಕ್ಟ್ ಕಿತ್ತ ಈಗ ರೈತರಿಗೆ ಹೇಳೋದಂದ್ರಿ, ಡೈರೆಕ್ಟ್ ಕಿತ್ತ ಹಿಂಗ ಕೈಲಿ ಕಿತ್ ಹೋಗ್ತೀರ ಈಗ ಕಚ್ಚಾ ಬರಣಿ ಮಾಡ್ತೀರಿ ನೀವ್ರಿಗೆ? ಈಗ ಕೈಲಿಕ್ಕೆ ತೊಗ್ಯಾಕ ನಡಿತೈತ್ರಿ. ಕೈಲಿಕ್ಕೆ ತೊಗದ್ರ ಅನ್ಕ ಬಹಳ ಚಲೋ, ಎಲ್ಲಾ ಮುಸ್ತೈತಿ. ಎಲ್ಲಾ ಆಳುಗಳ ಇದತ್ತಂದ್ರ ಅನುಕೂಲ ಎಲ್ಲಾ ಆಗಿತ್ತಂದ್ರ ನಿಮ್ಗೆ ಹೇಳ್ತಾನ ರೂಟರ್ ಹಾಕಿದ ಬಳಕ ಈ ಕಚ್ಚಾ ಬರ್ನಿನ ಕಚ್ಚಾ ಬರ್ನಿ ಮಾಡೋದ್ರಿ. ಮುಂದ ಮತ್ತೊಂದ್ ನೀರ್ ಹಾಸೋದ ಆಯ್ತ ಕಬ್ಬ ಇದ್ ಮಾಡ್ಕೊಡ್ರಿ. ಕಬ್ಬ ಲಾಗುಡಿ ಹಾಕಿ ಇದ್ ಮಾಡ್ಕೊಡ್ರಿ. ಆಯ್ತಾ, ಮೊದಲ್ ಏನ್ ಹಾಕಿರ್ತೀವ್ರಲ್ಲ ಲಾಗುಡಿ, ಅದ ಲಾಗುಡಿ ಅವಾಗ ಒಮ್ಮೆ ಹಾಕಿರ್ತೀವಿ. ಆಯ್ತಾ, ಕಬ್ಬ ಹರಿದ ಬಳಕ ಒಮ್ಮೆ ಒಗದಿ ಬೇಕ್ರಿ ಇಲ್ಲ
ಕಬ್ಬ ಹರಿಗಿದ ಬಳಕ ಮತ್ತೊಮ್ಮೆ ಒಯ್ಯಂಗಿಲ್ಲ ರೀ ನೀವು. ಒಯ್ಯಂಗಿಲ್ಲ ಲಾಗುಡಿ ಹೆಚ್ಚಾನ ಹೆಚ್ಚ ಅಂದ್ರೆ ಕಡಿಮೆ ಖರ್ಚಿನಾಗ ನೀವು ಎಲ್ಲ ಈಗ ಇದನ್ನ ಮಾಡ್ಬೇಕ ಈಗ ನಿಮಗ್ ಲಾಭ ಅನ್ಸಿದೆ ಅಂದ್ರೆ ಇದಕ್ಕೆ ಈಗ ನೀವು ಅಥವಾ ಇದು ನಮ್ಮ ಗೊಬ್ಬರ ಈ ಕಾಂಪೋಸ್ಟ್ ಫ್ಯಾಕ್ಟ್ರಿ ಕಾಂಪೋಸ್ಟ್ ಈಗ ಎಷ್ಟು ಯೂಸ್ ಮಾಡಿದಿರಿ ಇದಕ್ರಿ? ಇದಕ್ಕ ಒಂದ್ ಎಕರೆಕ 6 ಟನ್ ಇದ್ ಹಾಕಿದ್ರಿ ಅಂದ್ರೆ ಕಾಂಪೋಸ್ಟ್. ಎಲ್ಲ ಆಯ್ತಂದ್ರ ನಿಮ್ಗೆ ಹೇಳಿನ್ರಿ 10 ಡಬ್ಬಿ ನಾವು ಶಗನ್ ಕತ್ ಹಾಕ್ತೀವಿ. ಶಗನ್ ಕತ್ ಹಾಕಿ ಕಾಂಪೋಸ್ಟ್ ಎಲ್ಲ ಆಯ್ತಂದ್ರ ಅದನ್ನ ಅದ್ರ ಬಳಕೆ ಅನ್ನೋ ಡೋಸ್ ಯಾನು ಕೊಡಂಗಿಲ್ಲ. ಯಾನು ಕೊಡಂಗಿಲ್ಲ. ಅದ ಕಬ್ಬ ಹರಿದ ಬಳಕ ಕೊಟ್ಟ ಡೋಸ್ ಯಾನು ಕೊಡಂಗಿಲ್ಲ. ಅಂದ್ರೆ ಒಬ್ಬರು ರೈತರು ಏನ್ ಮಾಡ್ತಾರ್ರಿ, ಉದ್ದ ಆಗ್ಲತ್ತ ಮಳೆಗಾಲದಾಗ ಜೂನ್ ಕಾಲ ಸಲ್ಪೇಟ್ ಎಲ್ಲ ಹೋಗ್ತಾರ, ಅದಾನು ಸಲ್ಪೇಟ ಪೊಟ್ಯಾಶ್ ಯಾನು ಕೊಡಂಗಿಲ್ಲ. ಆದ್ರೂನು ಒಂದ ನೀವು ಪ್ರತಿ ವರ್ಷ ಎಷ್ಟ ಇಳುವರಿ ನೋಡ್ರಿ 80 ಹಿಡ್ಕೊಂಡ್ 95 ತಕ ನಮ್ದು ಅವರೇಜ್. ಅಗದಿ ಕಡಿಮೆ ಖರ್ಚು. ಕಡಿಮೆ ಖರ್ಚು. ಅಂದ್ರ ಇದು ನಮಗ್ ಇರೋದಂದ್ರ ಲಾಭ ಇದ ಕಡ್ಲಿಂದ ಮತ್ತ ಇವು ಅಂತರ ಬೆಳೆದಿಂದನ ಲಾಭ ಐತಿ ಅನ್ನೋದು. ಅಂತರ ಬೆಳೆದಿಂದ ಅದ ಕರೆ ಒಬ್ಬರ ಏನ್ ಅಂತಾರ್ರಿ ರೈತರ, ಇದು ಅಂತರ ಬೆಳೆ ಒಳಗ ನಾವ್ ಮಾಡ್ತೇವ್ರಿ, ನಮ್ದ ದೈಟ್ನ್ಯಾಗಿ ಮರಿ ಹೊಡ್ಯಂಗಿಲ್ಲ ಹಂಗ ಹಿಂಗ ಅಂತಾರ್ರಿ. ಏನು ಸಂಬಂಧ ನಮಗ ಇಲ್ಲಿ ನಿಮ್ಮದ ಪ್ರೂಫ್ ಐತ್ರಲ್ಲ, ಇಲ್ಲಿ ಮರಿ ಸಂಖ್ಯೆ ಇದಾವ್ರಿ. ಈಗ ನಿಮ್ಗ ಅಂದಾಜ ನಿಮ್ ಲೆಕ್ಕಲೇರಿ ಈಗ ಪ್ರತಿ ವರ್ಷ ಮಾಡ್ತೀರಿ, ಇಷ್ಟ ಮರಿ ಸಂಖ್ಯೆ ಸಾಕೇನ್ರಿ? ಇದಕ್ಕಿಂತ ಹೆಚ್ಚ ಒಂದ್ ಗಡ್ಡ್ಯಾಗ 6-7 ಹಾಕಾಯ್ತವ್ರಿ ನಾವ್. ಉಳ್ದ ಮರಿ ಕಬ್ಬ ರೌಂದಿ ಅಂತ ತೆಗಿತೇವ್ರಲ್ಲ, ಹರಿಗಿದ ಬಳಕ ಒಂದ್ ತಿಂಗಳ ಬಿಟ್ಟ, ತಿಂಗಳಂದ್ರ ಒಂದ್ 2 ಫೂಟ್ ಕಬ್ ತಯಾರ ಆದ ಬಳಕ ಬಡ್ಡ್ಯಾಗಿನ ರೌಂದಿ ಎಲ್ಲಾ ಕ್ಲಾಸ್ ತೆಗಿತೇವ್ರಿ. ಎಷ್ಟ್ ಫೂಟ್ ತೆಗಿತೀರಿ? 2 ಫೂಟ್. 2 ಫೂಟ್ ಅದ್ರ ಮುಂದೆ ತೆಗಿಯಂಗಿಲ್ರಿ. ಆಯ್ತ 2 ಫೂಟ್ ಏನ್ ತೆಗಿತೇವ್ರಲ್ಲ, ಆ ಎಳೆಕ ಅವ್ ಸಣ್ಣ ಕಬ್ಬ ಏನ್ ಇರ್ತಾವ್ರಲ್ಲ, ಮೊಟ್ಟೆ ಕಬ್ಬ ಅಷ್ಟಾದ ಸಣ್ಣ ಕಬ್ಬ ಎಲ್ಲ ಕ್ಲಾಸ್ ಮೇವಿಗೆ ತೆಗೆದು ಹೋಗಿತೀವಿ. ಅದ ರೌಂದಿ ತೆಗದ್ ಬಳಕ ಎಲ್ಲ ಚಕ್ಕ ಹಸನ ಕಬ್ಬಾಟಕ್ ಆಯ್ತು. ಅಂದ್ರ ನಿಮ್ಮದ್ರಿ ಈಗ ಈ ಪ್ಲಾಟ್ ರೀ 2 ತಿಂಗಳದ್ರಿ. ಅಂದ್ರೆ ಈಗ 15 ತಿಂಗಳ 16 ತಿಂಗಳ ಇದ ಬೆಳಿ ಬಂದ್ರ 95 ಎವರೇಜ್ ಬರ್ತೈತಿ. ಒಬ್ಬರ ವರ್ಷ ಆಗಿ ಕಡಿತಾರ್ರಿ, ಅದೇನ ಅಷ್ಟ ಗ್ಯಾರಂಟಿ ಇಲ್ಲ. ಆಯ್ತು. ಇದ್ರಿ ತಳಿ ಇದ್ರಿ 86 ಸೆಂಟ್ರದ ಕೊಯಮತ್ತೂರ್ 86 ಇದು ಕೊಯಮತ್ತೂರ್. ಯಾವ ತಳಿ ನಿಮಗ ಚಾಯ್ಸಬಲ್ ಯಾವ ತಳಿ ಐತ್ರಿ? ನಮಗ ನಿಮ್ಗೆ ಕೊಯಮತ್ತೂರ್ 86 ಅನ್ನತಿ ಇದ ಭಾರಿ ಅನಿಸ್ತತ್ರಿ ಎಲ್ಲಾ ಕಬ್ಬಿನ ಒಳಗ. ಮುಂದ 81 ಮತ್ತ 65 65. ಅದು ಯಾವಾಗ ಮಾಡಿರಿ ಏನ್ರಿ ಕಾಕ? ಅದನ್ನು ಈಗ ಸದ ಮಾಡಿದೇವ್ರಿ. ಅದು ಕಬ್ಬ ಚಲೋ ಐತಿ, ಅದು ಎವರೇಜ್ ಚಲೋ ಬೆಳ್ತೈತಿ, ಅದು ಇಷ್ಟು ಎವರೇಜ್ ಬೆಳತೈತಿ. 2 ಬಿಟ್ರೆ ಬ್ಯಾರೆ ಇವು ಕಬ್ಬುಗಳ ಅಷ್ಟ್ ನಮ್ಗ ಸರಿ ಅನ್ಸಂಗಿಲ್ಲ. ಅಂದ್ರ ರೈತರಿಗೆ ಇವ 3 ಬೆಳಿ ನಮ್ಮ ಅಂತರ ಬೆಳಿ ಆಗಿ 3 ಬೆಳಿ ಮಾಡ್ರ ಚಲೋ ಆತ್ರಿ. ಉಳ್ಳಾಗಡ್ಡಿ ಒಂದ್ರಿ, ಮುಂದ ಸನಬ ಹಾಕಿದ್ದೆ ತಿಳ್ಕೊರ್ ನೀವು. 2ನೇದ ಕೊರಟಿ ಹಾಕ್ಬೇಕು. ಎಲ್ಲ ನಿಮ್ಗೆ ಹೇಳ್ತಾನ್ರಿ ಮೆಣಸಿನ ಗಿಡ ಹಚ್ಚಿ 2ನೇ ಸಲ ಅದನ್ನು ಮುರಿಬಹುದು, ಭಾರಿ ಆಗ್ತೈತಿ. ಮೆಣಸಿನಕಾಯಿ ಕಾಯಿ ಸಕಟ್ ಮುರಿಬೇಕು. ಕಾಯಿ ಸಕಟ್ ಹಸಿ ಕಾಯಿ ಮುರ್ದ ಬಿಡು. ಡೈರೆಕ್ಟ್ ಹಿಂಗ್ ರೂಟ್ರ್ ಹಾಕಿ ಬಿಡುದು. ರೋಟ್ರ್ ಹಾಕಿಬಿಡು. ಇದ ಕಡ್ಲಿ ಬಿ ಇದ ಕಿತ್ರ ನಡಿತಿಲ್ಲ ಅದ್ರಿ ಸದ್ಯ ಡೈರೆಕ್ಟ್ ರೋಟ್ರ್ ಹೊಡೆದ್ರೆ ನಡಿತೈತಿ. ಈಗ ಇದನ್ನ ಕಾಯಕ ನಡೆಯಂಗಿಲ್ರಿ. ಅದ ಕಡ್ಲಿ ಕಾದ್ರ ಕಾಳ ಆಗ್ತೈತಿ, ಖರೆ ಅಷ್ಟೊಂದ್ ಸರಿ ಅನ್ಸಂಗಿಲ್ಲ. ಮತ್ ಕಬ್ಬ ಚಲೋ ಬರಂಗಿಲ್ಲ, ಕಬ್ಬಿಗೆ ಇದ್ ಆಗ್ತೈತಿ, ವಶಿಬಿ ಆಗ್ತೈತಿ. ಅನ್ನ ಮುರಿದ್ ಬಿಡ್ಬೇಕು. ಈಗ ಪ್ರತಿಯೊಂದ್ ಕಬ್ಬಿನಾಗ್ರಿ ಇಲ್ಲಿ ತೋರ್ಸ್ಬರಿ ಸರ್. ಈಗ ಪ್ರತಿಯೊಂದ್ ಕಬ್ರಿ ಕಕಾರಿ 1 2 3 4 5 6 7 8 9 10 12 13 ಇವ ಹೊಡ್ದಾವ್ರಿ. ಈಗ್ರಿ ಸಣ್ಣ ಕಬ್ಬ ತೆಗಿದ್ರಿ, ಮತ್ತ 7 8 ಕಬ್ಬ ಕಾಯ್ದ್ರಿ. ಈಗಿನ ಇಲ್ಲಿ ಹೊಡೆ ನೋಡ್ರಿ. ಅವೆಲ್ಲ ಸಣ್ಣ ಏನ್ ಬಂದಿರ್ತಾವ್ರಲ್ಲ, ಅವ್ ಸಣ್ಣ ಎಲ್ಲಾ ಕ್ಲಾಸ್ ತೆಗಿದ್ರಿ. ಅಂದ್ರ ಈಗ ಸಸಿ ಹಚ್ತಾರಲ್ಲ, ಅದಕ್ಕಿಂತ ಇದ ನಿಮಗೆ ಅನ್ಸಿದ್ರಿ ಕಡಿಮೆ ಖರ್ಚಿನ ಆಗಿದೆ ಚಲೋ. ಈಗ ನಿಮಗ್ರಿ ಈಗ 1 ಎಕರೆಕ್ರಿ $1 ನಾವು 1.5 ಫೂಟ್ ಮಾಡ್ತೇವ್ರಿ. ಇದಕ್ಕ ಎಷ್ಟ್ ಟನ್ ಅಂದ್ರ ಅಂದಾಜ 600 ಕಿಲೋ ಆತೈತಿ. 1 ಎಕರೆಕ್ 600 ಕಬ್ಬು 600 ಕಿಲೋ ಅಷ್ಟೇ ಯೂಸ್ ಮಾಡ್ತೀವಿ. ಈಗ ರೈತರ ಕಬ್ಬಿನ ಆಯ್ಕೆ ಮಾಡ್ಕೋಬೇಕಾದ್ರ ರೀ ನೀವು ಇಷ್ಟ ಅಡ್ಡಿ ಚಲೋ ಬಂದಿತ್ರಿ. ಅದು ಇದು 8 ತಿಂಗಳದ ಕಬ್ಬ ಅವ್ರ ಆಯ್ಕೆ ಮಾಡ್ಕೋಬೇಕ್ರಿ ರೈತರು ಮಾಡೋದಾದ್ರ ರೀ. 9 ರಿಂದ 10 ತಿಂಗಳ ತಕ್ಕ ಕಬ್ಬ ಎಳಿ ಕಬ್ಬ ಇರ್ಬೇಕ್ರಿ. ಅದನ್ನ ಆಯ್ಕೆ ಮಾಡ್ಕೊಂಡ್ ಹಚ್ಬೇಕು. ಅದನ್ನ ಆಯ್ಕೆ ಮಾಡ್ಕೋಬೇಕು. ಅಂದ್ರ ಬಾಳ ಬಿರ್ಸಾಯ್ತಂದ್ರ ಕಬ್ಬ ನಾಟುಣಿಕೆ ಸರಿಯಾಗಿ ಹಂಗಿಲ್ಲ. 9 ತಿಂಗಳಿಗೆ ಅನ್ಕ ಅಗದಿ ಕರೆಕ್ಟ್ ಇದಾಗ್ತದೆ. ಈಗ ಒಬ್ಬರು ಹೇಳ್ತಾರ್ರಿ ಬ್ಯಾರೆದವ್ರ ಪ್ಲಾಟ್ ಅಂದ್ರ ನಮ್ಮ ಪ್ಲಾಟ್ ದಂದ ತಗೊಂಡ ನಮ್ಮ ಅಲ್ಲಿ ಮಾಡೋಕ್ಕಿಂತ ಬ್ಯಾರೆ ಪ್ಲಾಟ್ ದಂತ ತಂದ್ರ ಫರ್ಕ್ ಆಗ್ತದೆ. ಕಬ್ಬ ಚಲೋ ಬರ್ತದ.
ಅಂದ್ರ ಮಣ್ಣ ಬ್ಯಾರೆ ಕಡೆದ ಆಯ್ತಂದ್ರ ಅದ ಬ್ಯಾರೆ ಆಗ್ತತಿ ಕಬ್ಬ. ಬ್ಯಾರೆ ಕಡೆ ತಂದ್ ಮಾಡಿಂದ ಚಲೋ ನೆಲ ಬದಲಾಸೋದ್ರಿಂದ ಚಲೋ. ಅದ ನೆಲದಾಗ ಮಾಡಿತಂದ್ರ ಅಷ್ಟ ಇದಾಗುಲ್ಲ, ಗ್ಯಾರಿ ಇದ ಹೆಚ್ಚಾಗ್ತದೆ. ಗ್ಯಾರಿ ಬರಂಗಿಲ್ಲ ಏನಾಗಿ. ಈಗ್ರಿ ನಿಮ್ಮಲ್ಲಿ ಒಂದ್ ಇದು ಯಾವ್ದೋ ಒಂದ್ ಇಲ್ಲಿ ನಾವ್ ನೋಡೋ ಪ್ರಕಾರ ರೀ ಇಲ್ಲಿ ಒಂದ್ ಜರಾಬಿ ನಿಮ್ಮದ್ರಿ ಬಿಳಿಚಿ ಅದ ಗ್ಯಾರಿ ಗತಿ ಯಾನು ಇಲ್ರಿ. ಇದ ಅಂದ್ರ ನಮ್ಮ ಒಂದೊಂದ್ ಕಡೆ ರೀ ಒಟ್ಟ ಒಂದ್ ನಮ್ನಿ ಗಡ್ರಿ ಇದ ಹುಲ್ಲು ಗತಿ ಬರ್ತಿದ್ರಲ್ಲ ಆ ಟೈಪ್ ಯಾವ್ದು ಒಂದ್ ಬಿ ಇಲ್ರಿ. ಅದಕ್ಕ ಇದ ಹೆಂಗ ಏನ ಆಯ್ಕೆ ಮಾಡ್ಕೊಂಡ್ರಿ ಇದನ್ನ ಕಬ್ಬಾರಿ ಎಲ್ಲಿಂದ ತಂದ್ರಿ ಇದನ್ರಿ? ಕಬ್ಬ ನಾವ ಇಲ್ಲೇ ಸೌದತ್ತಿನ ತಂದಿವ್ರಿ, ಹಿಂಗ್ ಮಾಡಿದ್ವಿ. ಕರೆ ಅದ ನಮಗ ಗೊತ್ತ ಹೆಂಗ ಆಗೋದ್ರಿ ಅದ ಅಂದ್ರ ಈ ಹುಲ್ಲು ಗತಿ ಬರ್ತಿದ್ರಿ ಅದ ಒಂದೊಂದ್ ಅದ ಕಡಿಮೆ ಆಗ್ತೈತ್ರಿ. ಅದ ಬ್ಯಾರೆ ಕಡೆ ತಿಳ್ಕೊರಿ, ನೀವು ಇಲ್ಲಿ ಹೈಸ ತಿಳ್ಕೊರಿ ಅಂದ್ರ ಇದಾಗ್ತದ. ಅದ ಫರ್ಕ್ ತೋರ್ಸಿದ್ರಿ ಬ್ಯಾರೆ ಕಡೆ ತಂದ್ರಿ. ಅಂದ್ರ ನಾವು ಈ ನಮ್ ಹೊಲ್ದಾಗ ಬಿಡೋದು ಬ್ಯಾರೆ ಕಡೆ ತಗೊಂಡ್ ಬರ್ಬೇಕ್ರಿ. ಹೊಲ್ದಂದ ನಡಿತೈತಿ ಖರೆ, ಕಚ್ಚಾ ನೆಚ್ಚ ಬ್ಯಾರೆ ಕಡೆ ತಂದ್ರ ಜರ ಫ್ರೆಶ್ ಬರ್ತೈತಿ, ಬೆಳಿ ಫ್ರೆಶ್ ಬರ್ತೈತಿ. ಅಂದ್ರ ಅತಿ ಕಡಿಮೆ ಖರ್ಚಿನಾಗ ಈ ಟೈಪ್ ಮಾಡ್ರ ರೈತರಿಗೆ ಈಗಿನ ರೇಟ್ದಾಗ ಚಲೋ ರೀ. ಲಾಗುಡಿ ಅಗದಿ ಕಡಿಮೆ ಯೂಸ್ ಮಾಡೋದ್ರಿಂದ. ಮತ್ತ ಉಳ್ಳಾಗಡ್ಡಿ ಹಾಕಿರನು ನಡಿತೈತಿ. ಉಳ್ಳಾಗಡ್ಡಿ ಧಾರ್ ನಿತ್ತಂದ್ರ ನಿಮ್ಗೆ ತನ್ ಕೇಳಿದ್ರೆ ರೊಕ್ಕ ಮಾಡ್ಕೊಳಕು ನಡಿತೈತಿ. ಮುಂದ ನಿಮ್ಗೆ ತನ್ ಕೇಳಿ ಧಾರ್ ನೆಲ್ಲಾಗಿತ್ತಂದ್ರ ಒಳಗ್ ಮುರಿದ್ ಬಿಟ್ರ ಅಗ್ದಿ ಫಸ್ಟ್ ಕ್ಲಾಸ್ ಆಗ್ತೈತಿ. ಒಳಗ ಅದ್ರ ಸಾಲ್ನ್ಯಾಗ ಮುಚ್ಚಿಬಿಡೋದ್ರಿ. ಮುಚ್ಚಿಬಿಡೋದ್ರಿ, ರೋಟ್ರ ಹಾಕಿ ಬಿಡೋದ್ರಿ. ಅದೇನ್ ಉಳ್ಳಾಗಡ್ಡಿ ಖರ್ಚು ಭಾಳ ಬರಂಗಿಲ್ಲ. ಬಹಳ ಬರಂಗಿಲ್ರಿ. ಈ ಟೈಪ್ ಈಗ ನೀವು ಅಲ್ಲಿ ಮುಂಚಿತ ಅದನ್ನೊಂದ ವಿಡಿಯೋ ತೋರಿಸ್ರಿ. ಅದ ಅಷ್ಟ ಈಗ ಸದ್ಯ ನಿಮ್ದು ಇಳುವರಿ ಐತ್ರಿ. ಅದ ಟೈಪ್ ಈಗ ಎಷ್ಟ್ ವರ್ಷ ಆಯ್ತು ಇದೇ ಸಿಸ್ಟಮ್ ನೀವು ಎಷ್ಟ್ ವರ್ಷ ಆಯ್ತು ಇಟ್ಟಿದಿರಿ? ಈಗ 3-4 ವರ್ಷ ಆಯ್ತಲ್ಲ. 3-4 ವರ್ಷ ಆಯ್ತ್ರಿ ಇದೇ ಸಿಸ್ಟಮ್. ಅದಕ್ಕ ಮೊದಲ ನಾವ್ ಏನ್ ಮಾಡ್ತಿದ್ವಿ, ಅರಿಶಿಣದ ಹಚ್ತಿದ್ವಿ. ಅರಿಶಿನ ನೆಲಕ್ಕ ಲವಣಿ ಮಾಡ್ತಿದ್ವಿ. ಅದು ಚಲೋ ಬರ್ತಿತ್ತು. ಅದಕ್ಕೆ ಇದು ಬೆಸ್ಟ್ ಅನ್ಸಕದ. ಮತ್ತ ಈಗ ಅರಿಶಿನದ ಖರ್ಚು ಭಾಳ ಬರಾಕ. ಅರಿಶಿನ್ರಿ ನೀವು ಅರಿಶಿನ ಟ್ರೀಟ್ಮೆಂಟ್ ಮಾಡಿದಿರಿ? ಮಾಡಿದ್ರಿ. ಖರೆ ಈಗ ಅರಿಶಿನ ಹಚ್ಚಿದವ್ರ ಕೆಲವೊಬ್ರು ರೈತರ ಅಂತಾರ್ರಿ ಅರಿಶಿನದಿಂದ ಬಹಳ ಕಬ್ಬಿನ ಇಳುವರಿ ಜಾಸ್ತಿ ಬರ್ತೈತಿ ಅಂತ. ಬರ್ತೈತ. ಅದ ನಿಮಗೂ ಅದ ಲಾಭ ಅನ್ಸೈತಿ. ಅಂದ್ರ ಅರಿಶಿನ ಅಥವಾ ಇವು ಕಿರಾಣಿ ಪೀಕ್ ಒಳಗ್ ಬೆಳಿ ಮಾಡ್ಬೇಕ ಅನ್ನೋದು. ಅಂದ್ರ ನಮ್ಮಲ್ಲೇ ರೈತರು ಒಬ್ರು ಏನ್ ಅನ್ನಕದಾರ್ರಿ, ಈ ಒಳಗ್ ಏನ್ ಬಿ ಹಾಕಿರ ಬಿ ನಮ್ ಕಬ್ಬು ಹಸಿ ಬೀಳ್ತೈತಿ, ಮರಿ ಹೊಡ್ಯಂಗಿಲ್ಲ ಹೇಳ್ತಾರ್ರಿ. ಇದು ಚಲೋ ಬರ್ತೈತಿ. ಈಗ ಇದು ಅಗದಿ ಈ ಟೈಪ್ ಮಾಡೋದ್ರಿಂದ ಈಗ ಒಂದ್ ನಾವು ಸಸಿ ಹಚ್ಚೋದ್ರಿಂದ ಡಬಲ್ ಉಳಿತೈತ್ರಿ. 600 kg ಅಂದ್ರೆ ಭಾಳ ಅಲ್ರಿ. ಮತ್ತ ಒಂದ್ ತೆಪ್ಪಿ ಒಂದೊಂದ್ ಗ್ಯಾಪ್ ಇದ್ರ ಬಿ ಅದಕ್ಕ ತರು ಮೊದ್ಲ ತಯಾರು ಮಾಡ್ಕೊಳ್ಳೋದ್ರಿ. ಸೈಡ್ಕ್ ಇದನ್ ಏನ್ ಹುಗಿತೇವ್ರಲ್ಲ ಆ ಟೈಮ್ಕ ಮಗಲಿಗೆ ಎಲ್ಲೆಲ್ಲಿ ಬೇಕ್ರಲ್ಲ ಒಂದ್ ಪಾಡೆ ಕಬ್ಬ ಕಡದ ಇಲ್ಲಿ ತೋರ್ಸ್ಬರ್ರಿ. ಇಲ್ಲಿ ಮಾಡಿದ್ರಲ್ಲ ಇಲ್ಲಿ ಐತಿ ನೋಡ್ರಿ. ಇದನ್ರಿ ಇದ ಸೈಡ್ ಹೆಂಗ್ ಮಾಡಿದಿರಿ ಅದನ್ನ. ಇದ ಗ್ಯಾಪ್ ಬಿತ್ತಂದ್ರ ಇದನ್ನ ಕಿತ್ತ ಈ ಕಡೆ ಬ್ಯಾರೆ ಕಡೆ ಹಚ್ಚೋದ್ರಿ. ಇದು ಏಕಡೋಳನರಿಲ್ಲ ಇದು. ಇದು ಏಕಡೋಳನ. ಈ ಇಂತಾವ್ ಎಲ್ಲಿ ಒಂದೊಂದ್ ಜಾಗದಾಗ ಹಚ್ಕೊಂಡೇವ್ರಿ. ಅಂದ್ರ ಒಂದ್ ಎಳೆ ಗ್ಯಾಪ್ ಹೋಯ್ತಂದ್ರ ಅದನ್ನ ತಗದ ಅಲ್ಲೇ ಹಿಂಗ ಡೈರೆಕ್ಟ್ ಕಿತ್ತ ಹಚ್ಬೋದ್ರಲ್ಲ ಇದ. ಅಂದ್ರ ಈಗ ಈ ರೀತಿ ಈಗ ನಮ್ ರೈತರ ಈ ಸಿಸ್ಟಮ್ ಮಾಡ್ರ ಈಗ ಸದ್ದ ಈಗ ಅಂದಾಜ್ರಿ ಇದಕ್ಕ ನಾವ್ ಸಸಿ ಹಚ್ಬೇಕಾದ್ರ ರೀ 1 ಎಕರೆಕ್ 4 ಫುಟ್ಕ್ರಿ ಎಷ್ಟ ಒಂದ್ 6,000 ತರ ಹೊತ್ತಂಗಿಲ್ರಿ? ಅಂದಾಜ್ 6,000. 6,000 ಅಂದ್ರ 12,000 ಖರ್ಚು ಬರಾಕೈತ್ರಿ ಅದಕ್ಕ. ನೀವ್ ಮಾಡೋದು 600 kg 1 ಟನ್ ಹಿಡೀರಿ. 1 ಟನ್ದಾಗ ಏಟ ಹೋಯ್ತ್ರಿ? 4,000 ಹಿಡೀರಿ. 8,000 ರೂಪಾಯಿ ಉಳಿತಾಯ ಆಕೈತ್ರಿ. 8,000 ರೂಪಾಯಿದಾಗ್ರಿ ಇದು ವರ್ಷ ತಕ ನಿಮ್ ಲಾಗುಡಿನ ಅಷ್ಟ ಆಗಿ ಮಾಡ್ಬಿಡ್ತೀರಿ. 12,000 ರೂಪಾಯಿದಾಗ 95 ಟನ್ ಎವರೇಜ್ ರೀ. ಈ ಟೈಪ್ ಮಾಡ್ರ ಖರೆ ಶಿಸ್ತು ಮಾಡ್ಬೇಕು, ಪದ್ಧತಿ ಮಾಡ್ಬೇಕು. ನಾವ್ ಮಾಡಿ ಹೋಗ್ತೇವ್ ಮನಿಗೆ ಅಂದ್ರೆ ಕೆಲ್ಸ ಆಗೋಂಗಿಲ್ಲ. ಮತ್ತ ಕಂಪಲ್ಸರಿ ರೌಂಡಿ 2 ಫುಟ್ ತೆಗಿಬೇಕು. 2 ಫುಟ್ ತೆಗಿಬೇಕ್ರಿ. 2 ಫುಟ್ ತೆಗದ್ರೆ ಗಾಯ ಆಡ್ತೈತ್ರಿ. ಸಣ್ಣ ಒಟ್ಟ ತೆಗಿಂಗಿಲ್ಲ. ಸಣ್ಣ ಅದಾವ. ಸಣ್ಣ ಕಬ್ಬ 6-7 ಕಬ್ಬಕ್ಕಾದ್ರಿ 7-8 ಕೈಯವ್ರಿ. ಉಳ್ದು ಕಬ್ಬ ಎಲ್ಲ ಕ್ಲಾಸ್ ತೆಗದ ಮೇವ್ ಮಾಡ್ಕೊಂಡ್ಬಿಡುದು. ಅದನ್ನೆಲ್ಲ ತೆಗದ ಬಿಡೋದು. ಇದ ಈ ರೀತಿ ಮಾಡೋದ್ರಿಂದ ಅಟ ಒಂದ್ 20,000 ರೂಪಾಯಿದಾಗ ನಿಮ್ಮದ 1 ಎಕರೆದಾಗ 20,000 ರೂಪಾಯಿದಾಗ ಎಲ್ಲಾ ಕೆಲಸ ಆದೈತಿ. ಅಂದ್ರೆ ಕಾಂಪೋಸ್ಟ್ ಎಲ್ಲ ಹಿಡಿದ್ರೆ ಬಿರಿ ಅದೊಂದ್ 10,000 ರೂಪಾಯಿ ಹಿಡ್ರಿ. ಒಂದ್ ಎಷ್ಟ್ ಟನ್ ಯೂಸ್ ಮಾಡ್ತೀರಿ? ಇದ 5-6 ಟನ್ ರೀ. 6 ಟನ್ ಒಂದ್ ಸಾರಿಗೆ ಅಂದ್ರ ಅದೊಂದ್ 10,000 ರೂಪಾಯಿ ಹಿಡಿದ್ರೆ ಬೇರಿ 30,000 ರೂಪಾಯಿದಾಗ ಎಲ್ಲಾ ಕ್ಲಿಯರ್ ರೀ ನಿಮ್ದು. ಕ್ಲಿಯರ್.
ಅಷ್ಟ ಭಾರಿ ಇಳುವರಿ ಬರ್ತೈತ್ರಿ ಈ ಟೈಪ್ ರೈತರ ಯಾರು ಇನ್ನೂವರೆಗೂ ಮಾಡಿಲ್ರಿ. ಯಾಕಂದ್ರ ಸಸಿ ತರ್ತಾರ್ರಿ ₹2 ಆತಾರ್ರಿ, ₹2 10 ಪೈಸೆ ಬಿ ಬೆಳಗದವ್ರಿ. ಈಗ ಹ್ಞೂನ್ರಿ ಆ ಟೈಪ್ ತಂದ ಏನ್ ಮಾಡದಾರ್ರಿ, ಹಿಂಗ ಬೆಳಿ ಹಿಂಗೂ ಬರಂಗಿಲ್ರಿ ಬಿ ಅದ. ಈಗ 2 ತಿಂಗಳದಾಗ ಹಿಂಗ ಈ ಟೈಪ್ ಮರಿ ಬಿಡಂಗಿಲ್ರಿ, ಈ ಟೈಪ್ ಶಿಟ್ಲೆ ಹೇಳಂಗಿಲ್ರಿ. ಅದ ಮಧ್ಯಮದಾಗ ಈಗ ಥಂಡಿದಿಂದ ಬರಂಗಿಲ್ಲ ಬಿರಿ ಅದ ಮರಿ ಅದ ಇದ್ ಏನ್ ಇರ್ತೈತಿರ್ಲ ಈ ತರು ಏನ್ ಇರ್ತಾವ್ರಲ್ಲ ಇದ್ರಾಗ ಏನ್ ತಯಾರು ಮಾಡ್ತಾರಲ್ಲ ಇದ ಫುಲ್ ಈ ತಾಯಿ ಹಾಲು ಸಿಕ್ಕಂಗ ಇದ ಅಡವ್ಯಾಗ ಮಾಡಿಂದ ಬ್ಯಾರೆ ಮತ್ತ ಈ ತರ ಕ್ಯಾರೆಟ್ದಾಗ ಮಾಡೋದು ಬ್ಯಾರೆ. ಕ್ಯಾರೆಟ್ದಾಗ ಬೇರೆ ಅದಕ್ಕಿಂತ ಕಬ್ಬು ಇದು ಚಲೋ ಬರ್ತದೆ. ಈ ರೀತಿ ಈಗ ನೀವು ಮಾಡಿದ್ರಿ. ಈಗ ರೈತ ಬಾಂಧವ್ರೆ, ಈಗ ಅವ್ರ ಈಗ ಸದ್ಯ 95 ಟನ್ ಕಬ್ಬು ಹೊಂಟಿದ್ರಿ. ಈಗ ಅದು 80 ರಿಂದ 90 ಟನ್ ಈಗ ಅದು ವಿಡಿಯೋ ಮಾಡಿದೇನ್ರಿ. ಅದ್ನು ಈಗ ನೋಡ್ರಿ. ಮತ್ತೆ ಈಗ ಸದ್ಯ ಚಾಲ್ತಿ 2 ತಿಂಗಳ ಅಂದ್ರ ಸೆಪ್ಟೆಂಬರ್ 1 ತಾರೀಕು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂದ್ರ 2.5 ತಿಂಗಳ ಕಬ್ಬು ಐತ್ರಿ. ಅದ ಈ ಟೈಪ್ ಬಂದಿತ್ರಿ. ಅದು ಮುಂಚಿತ ಬಿ ಹಿಂಗ ಬಂದಿತ್ರಿ ಕಾಕ. ಅದು ಹಿಂಗ ಈ ಟೈಪ್ ಬಂದಿತ್ರಿ ನೋಡ್ರಿ. ಮತ್ತ ಎಲ್ಲಾರು ಈ ರೀತಿ ಅನುಸರಿಸಿದ್ರೆ ಕಡಿಮೆ ಖರ್ಚಿನಾಗ ಲಾಭ ಮಾಡ್ಕೋಬಹುದ್ರಿ. ಇಲ್ಲಿ ನೋಡ್ರಿ ಯಾವ ಟೈಪ್ ಬಂದಿತ್ತು. ಇದು ಗಡ್ಡಿ ತೋರ್ಸ್ರಿ. ಇಲ್ಲಿ ನೋಡ್ರಿ ಯಾವ ಇದ ಮೇನ್ ಕಬ್ಬ ಇದು ಮುರ್ದಿಲ್ರಿ. ಇದು ಮದರ್ ಚೂಟ್ ಮುರ್ದಿಲ್ರಿ. ಆದ್ರೂ ನೋಡ್ರಲ್ಲ ಯಾಕದಾವ. ಇದು ನೋಡ್ರಿ 3, 4, 5, 6, 7, 8, 9, 10, 11, 12, 13, 14, 15, 16, 17 ಕಬ್ಬ ಅದಾವ್ರಿ. 17 ಕಬ್ಬದಾಗ್ರಿ 6-7 ಕಬ್ಬ ಕಾಯೋದ್ರಿ. ಸರಿ ಕಡೆ ಜನ ತೋರ್ಸಿ ಕಡ್ಲಿಗೆ. ಕಡ್ಲಿರಿ ಈಗ ಈ ಕಡೆ 2 ಕಡೆನ ಮುರಿದು ಹೋಗ್ತೀರಿ, ನಡ್ಬರ್ಕ್ ಅಷ್ಟ ಇದನ್ನ ಮಾಡ್ತೀರಿ. ಇದ 2 ಕಡೆ ಒಗದ್ರೂ ನಡಿತೈತಿ, ನಡುಕ್ ಹೋಗದ್ರೂ ನಡಿತೈತಿ. ಅಂದ್ರೆ ಈಗ ಈ ಸಾಲಿನಾಗ ಇದು ಬರ್ತೈತ್ರಿ, ಆಚೆ ಕಡೆ ಸಾಲಿನಾಗ ಅದು ಬರ್ತೈತಿ. ಈ ಕಡ್ಲಿ ಮುರಿಯಾಕ್ ಬಂತೇನ್ರಿ? ಬಂದೈತ್ರಿ.